Hi guys, welcome back to my YouTube channel. This is Meghna Vastrad and ಇದು ನಮ್ಮ ಶಿವಮೊಗ್ಗ ವ್ಲಾಗ್. ನಾವಿಲ್ಲಿ ಹೋಗಿದ್ದು ನೇಸರ ನನ್ನ ಫ್ರೆಂಡ್ ಅವರ ದೇವಸ್ಥಾನದ ಜಾತ್ರೆಗೆ. 24th January ನೈಟ್ ನಾವು ನಮ್ಮ ಎಕ್ಸಾಮ್ ಮುಗಿಸ್ಕೊಂಡು ಲಾಸ್ಟ್ ಎಕ್ಸಾಮ್ 3rd ಸೆಮಿಸ್ಟರ್ದು ಅದನ್ನ ಮುಗಿಸ್ಕೊಂಡು ಶಿವಮೊಗ್ಗಕ್ಕೆ ಹೊರಡಿದ್ವಿ. ಅಲ್ಲಿ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಟ್ರೈನ್ 11:30 ಸೊ ವಿ ಆರ್ ವೇಟಿಂಗ್ ಆನ್ ದ ಪ್ಲ್ಯಾಟ್ಫಾರ್ಮ್. ಇವತ್ತು ಇಡೀ ದಿನ ರಾತ್ರಿ ನಮಗೆ ನಿದ್ದೆನೇ ಮಾಡೋಕ್ಕಾಗಿದ್ದಿಲ್ಲ. ಬಿಕಾಸ್ ಒಬ್ಬ ಅಂಕಲ್ ಇದ್ದರು ನಮ್ಮ ಬರ್ತಲ್ಲಿ. ಅವರು ಫುಲ್ ಗೊರಕೆ ಹೊಡಿತಾಯಿದ್ರು. ಸೊ ಅವತ್ತು 5 o'clock ನಾವು ಅಲ್ಲಿ ರೀಚ್ ಆದಮೇಲೆ ವಿ ಗಾಟ್ ರೆಡಿ, ವಿ ವೋರ್ ಸಾರಿ ಆಲ್ ದಿ ವರ್ಕರ್ಸ್. ಸೊ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಆ್ಯಕ್ಚುಲಿ ನಾವು ಲಾಸ್ಟ್ ಡೇ ಹೋಗಿದ್ದು ಜಾತ್ರೆಗೆ. 3 ದಿನ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷ. ಇದು ಶನೇಶ್ವರ ದೇವಸ್ಥಾನ ಗೋಪಾಳ. ಸೊ ನಾವು ಲಾಸ್ಟ್ ದಿನ ಹೋಗಿದ್ದರಿಂದ ಮೆರವಣಿಗೆ ಮತ್ತು ಡೊಳ್ಳು ಕುಣಿತ, ಕತ್ತಿಗಾಸೆ, ವೀರಗಾಸೆ ಎಲ್ಲ ಇತ್ತು. ತುಂಬ ಖುಷಿ ಅನಿಸುತ್ತೆ ಇದನ್ನೆಲ್ಲ ನೋಡೋಕ್ಕೆ. ಬಿಕಾಸ್ ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಇದನ್ನೆಲ್ಲ ನೋಡೋಕ್ಕೆ. ನೈಟ್ ಫಲಪುಷ್ಪ ಪ್ರದರ್ಶನಕ್ಕೆ ಹೋಗಿದ್ವಿ. ಆ್ಯಂಡ್ ಇಲ್ಲಿ ಒಂದು 3-4 ಸ್ಟ್ರಕ್ಚರ್ಸ್ನ ಹೂ ಮತ್ತು ಫಲದಿಂದ ಹೂವಿಂದ ಅಲಂಕಾರ ಮಾಡಿದರು ಮತ್ತು ಫಲನ ಆ್ಯಸ್ ಡಿಸ್ಪ್ಲೇ ಇಟ್ಟಿದ್ರು. ಇಟ್ ವಾಸ್ ಲೈಕ್ ಅ ಎಕ್ಸಿಬಿಷನ್. ಆ್ಯಕ್ಚುಲಿ ನಾವು ಕುವೆಂಪು ಮನೆ ನೋಡಬೇಕು ಅಂತ ಅಂದ್ಕೊಂಡಿದ್ವಿ. ನೆಕ್ಸ್ಟ್ ನಮಗೆ ಹೋಗೋಕ್ಕಾಗಿದ್ದಿಲ್ಲ, ಪ್ಲ್ಯಾನ್ ಚೇಂಜ್ ಆಯಿತು. ಸೊ ಇಲ್ಲೇ ನೋಡ್ಕೊಂಬಿಟ್ಟಿದ್ವಿ ನಾವು ಕುವೆಂಪು ಮನೆನ ಆಲ್ರೆಡಿ. ಮುಗಿಸ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ವಾಪಸ್ ಮನೆಗೆ ಬಂದ್ವಿ. Guys, and this is the first time talking in the vlog. ಸೊ ಇವತ್ತು ಸೆಕೆಂಡ್ ಡೇ ನಾನು ಶಿವಮೊಗ್ಗದಲ್ಲಿ ಇರೋದು. ಆ್ಯಂಡ್ ಎರಡನೇ ದಿನ ನಾವು ಫ್ರೀಡಮ್ ಪಾರ್ಕ್ ಹೋಗಿದ್ವಿ ಬಿಕಾಸ್ ಅಲ್ಲಿ ಫಲಪುಷ್ಪ ಪ್ರದರ್ಶನ ಇತ್ತು. ಇವಾಗ ಮನೆಗೆ ಬಂದಿದ್ದೀವಿ. ಇವತ್ತು ಬಿಗ್ ಬಾಸ್ ಫೈನಲ್ ಇದೆ, ಸೊ ಬಿಗ್ ಬಾಸ್ ಫೈನಲ್ ನೋಡ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿಂದ ಏನೇನು ತೊಗೊಂಡು ಬಂದ್ವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಎಸ್, ಲೆಟ್ಸ್ ಗೋ. ಆ್ಯಂಡ್ ಆಲ್ಸೋ ಇವತ್ತು ನಾವು ಸೋಡಾ ಪಾರ್ಟಿ ಮಾಡ್ತಿದ್ದೀವಿ, ಸೊ ಅದನ್ನು ಕೂಡ ತೋರಿಸ್ತೀನಿ. ಲೆಟ್ಸ್ ಗೋ. ಅಲ್ಲಿಂದ ಈ ದೀಪ ಮತ್ತು ಒಂದು ರಾಗಿ ಚಿಪ್ಸ್ ಪ್ಯಾಕೆಟ್ನ ಆಂಟಿ ತೊಗೊಂಡಿದ್ರು. ರಾಗಿ ಚಿಪ್ಸ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಈ ದೀಪ ಕೂಡ ಕ್ವಾಲಿಟಿ ಸಖತ್ತಾಗಿತ್ತು. ಆಮೇಲೆ ನಾವು ಸೋಡಾ ಪಾರ್ಟಿ ಮಾಡ್ತಾಯಿದ್ವಿ. ಸೋಡಾ ಈಸ್ ಲೈಕ್ ಹ್ಯಾಸ್ ಬಿಕಮ್ ಅ ಥಿಂಗ್. ಫಸ್ಟ್ ನನಗೊಬ್ಳಿಗೆ ಇಷ್ಟ ಆಯಿತು, ಆಮೇಲೆ ಇವರಿಬ್ಬರಿಗೆ ಇಷ್ಟ ಆಯಿತು. ಇವಾಗ ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಿ ನಾವು. ನೆಕ್ಸ್ಟು ನಾವು ಬಿಗ್ ಬಾಸ್ ಫೈನಲ್ ನೋಡ್ತಾ ಇದ್ವಿ. ಆಮೇಲೆ ಇದನ್ನು ನೋಡ್ಕೊತ ನಾವು ಅವತ್ತು ಮಲಗಿದ್ದ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ. ನಾವು ಇವತ್ತು ಶಾಪಿಂಗ್ ಹೋಗೋರಿದ್ವಿ ಬಿಕಾಸ್ ಐ ಹ್ಯಾವ್ ಹರ್ಡ್ ಶಿವಮೊಗ್ಗ ಹ್ಯಾಸ್ ಒನ್ ಆಫ್ ದ ಬೆಸ್ಟ್ ಶಾಪಿಂಗ್ ಸ್ಟ್ರೀಟ್ಸ್. ಸೊ ಆಂಟಿ ನಮ್ಮನ್ನು ಕರ್ಕೊಂಡೋಗಿದ್ದು. ಆಂಟಿ ಪೇಷನ್ಸ್ ಮೆಚ್ಚಬೇಕು ಬಿಕಾಸ್ ಹುಡುಗಿರ ಜೊತೆ ಹುಡುಗಿರಾಗಿ ಅವರು ನಮ್ಮ ಜೊತೆ ಸುತ್ತಿದ್ರು. ಇದು ಸಾಯಿ ಫ್ಯಾಷನ್ಸ್. Hi guys, so we are here in the sari shop.
ಸೊ ಇಲ್ಲಿ ಬಂದಿದ್ದೀವಿ ನಾವು ಶಾಪಿಂಗೋಸ್ಕರ. ನಾನು, ನೇಸರ, ಆಂಟಿ ಮತ್ತು ಮಮತಾ ಜೀನ್ಸ್ ಟ್ರೈ ಮಾಡ್ತಾಳೆ. ಸೊ ಐ ಆಮ್ ವೇಟಿಂಗ್ ಔಟ್ಸೈಡ್. ಯು ಗೆಟ್ ರಿಯಲಿ ಗುಡ್ ಕಾರ್ಡ್ ಸೆಟ್ಸ್ ವಿ ಹರ್. ಪ್ರಿಟಿ ಕರೆಂಟ್ಲಿ ಇಲ್ಲಿ ಆಫರ್ ಕೂಡ ಇದೆ. 550ಗೆ 3 ಪೀಸಸ್. ಇಲ್ಲಿ ಕೂಡ ನೀವು ಬಂದು ತೊಗೋಬೋದು. ಸಾರೀಸ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಿಧಾನವಾಗಿ ಪಾಪ ಆಂಟಿನೂ ನಮ್ಮ ಜೊತೆ ತುಂಬ ಕೋಆಪ್ರೇಟ್ ಮಾಡಿ ನಮಗೇನೇನು ಬೇಕು ಎಲ್ಲ ಹೆಲ್ಪ್ ಮಾಡಿ ಕೊಡಿಸಿದ್ರು. ಆಮೇಲೆ ನಾವು ವೆಂಕಟೇಶ್ವರ ಸ್ವೀಟ್ ಹೌಸ್ಗೆ ಹೋಗಿದ್ವಿ. ಇಲ್ಲಿಂದ ಯಾವಾಗಲೂ ಒಂದ್ಸಲ ನೇಸರ ನಮಗೋಸ್ಕರ ಮೈಸೂರು ಪಾಕ್ ತಂದಿದ್ಲು. ಆವಾಗಿಂದ ನಮ್ಗೆ ಇಲ್ಲಿ ಮತ್ತೆ ತಿನ್ನಬೇಕಂತ ಆಸೆ ಇತ್ತು. ಸೊ ಲೈವಾಗಿ ಹೋಗಿ ತಿಂತಿದ್ವಿ. ಇದು ಗಾಂಧಿ ಬಜಾರ್ಗೆ ನಾವು ಶಾಪಿಂಗ್ ಹೋಗಿದ್ವಿ. ಗಾಂಧಿ ಬಜಾರ್ ಮತ್ತು ದುರ್ಗಿಗುಡಿಗೆ. ಇದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದ್ವಿ. ಸಂಜೆ ಮನೆಗೆ ಬಂದಮೇಲೆ ಇದು ಒಂದು ಪಿಕ್ಚರ್. ದಿಸ್ ವಿಡಿಯೋ ಡಿಪಿಕ್ಟ್ಸ್ ಆಫ್ ವಾಟ್ ಆ್ಯಕ್ಚುಲಿ ನೇಸರ ದ ಮೀನಿಂಗ್ ಇಸ್. ಅವಳಿಂದ ನಮಗೆ ಒಂದು ಫ್ಯಾಮ್ಲಿ ಥರ ಸಿಕ್ಕಂಗಾಯಿತು. ಸೊ ಐ ಥಾಟ್ ದಿಸ್ ವಿಡಿಯೋ ಇಸ್ ವೆರಿ ಥಾಟ್ಫುಲ್. ಸೊ ಅವತ್ತಿನ ದಿನ ನಾವು ಕನ್ನಡ ಮೂವಿ ಚೂಮಂತರ್ಗೆ ಹೋಗಿದ್ವಿ. ಕುವೆಂಪು ಮನೆಯಿಂದ ಒಂದು ವಿಷಯ ನಾನು ತಿಳ್ಕೊಂಡಿದ್ದು ಅಂದರೆ ನನಗೆ ಯಾವತ್ತೂ ನಾನು ಯಾರ ಮನೇಲೂ ಇಷ್ಟು ದಿನ ಇದ್ದಿಲ್ಲ. ಸೊ ಐ ವುಡ್ ಸೇ ದ ವೇ ಅಂಕಲ್ ಮತ್ತು ಆಂಟಿ ನಮ್ಮನ್ನ ನೋಡ್ಕೊಂಡಿದ್ದು, ನಿಹಾರಿಕಾ ಮತ್ತು ಪಾಪು ನಮ್ಮ ಜೊತೆ ಇದ್ದಿದ್ದು, ಇಟ್ ಫೆಲ್ಟ್ ಲೈಕ್ ಅ ಫ್ಯಾಮ್ಲಿ. ಫ್ಯಾಮ್ಲಿನ ಒಂದು ಅರ್ಥ ಮಾಡ್ಕೊಳ್ಳೋದು, ಅವ್ರ ಜೊತೆ ಇರೋದು ನಮಗೆ ಲೈಕ್ ಇಟ್ ವಾಸ್ ವೆರಿ ಬ್ಲಿಸ್ಫುಲ್. ಅವರು ನಮ್ಮನ್ನು ನೋಡ್ಕೊಂಡಿದ್ದ ರೀತಿ ಮೋಸ್ಟ್ಲಿ ನಾನು ಜೀವನ ಪೂರ್ತಿ ನೆನ್ಪಿಟ್ಕೊಂಡಿರ್ತೀನಿ. ಐ ನೆವರ್ ಥಾಟ್ ಫ್ರೆಂಡ್ಸ್ ಫ್ಯಾಮಿಲಿ ಕ್ಯಾನ್ ಪ್ರೊವೈಡ್ ಸೊ ಮಚ್. ನಾವು ಈಗ ಹೋದ್ರೆ ಮನೆಗಲ್ಲ, ಸಾಂಗ್ಗೆ ಹೋಗ್ತೀವಿ. ಎಸ್, ಮೂವಿ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಅಂಕಲ್ ನಮ್ಮನ್ನ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡಿದರು. ಅವರು ಬ್ಯುಸಿ ಇದ್ದರು. ಸೊ ದೇ ವರ್ ನಾಟ್ ಏಬಲ್ ಟು ಅಟೆಂಡ್ ದ ಮೂವಿ. ನೆಕ್ಸ್ಟ್ ನಾವು ಬರ್ತಾ ನಮಗೆ ಆ ಬೀದಿಯಲ್ಲಿರೋ ನಾಯಿಗಳು ಫುಲ್ ಫ್ರೆಂಡ್ಸ್ ಆಗಿ ಹೋಗಿದ್ರು. ಸೊ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮನೇಲಿ ಬಂದು ಆವತ್ತಿನ ದಿನ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಪ್ಲ್ಯಾನ್ ಇದ್ದಿದ್ದು ನಮಗೆ ನಾವು ಶೃಂಗೇರಿಗೆ, ಕುವೆಂಪು ಮನೆಗೆ, ಸಿರಿಮನೆ ಫಾಲ್ಸ್ಗೆ ಮತ್ತು ಸಕ್ಕರೆಬೆಲ್ಗೆ ಹೋಗಬೇಕು ಅಂತ. ಬಟ್ ಆಲ್ ಆಫ್ ದ ಸಡನ್ ಪ್ಲ್ಯಾನ್ ಚೇಂಜ್ ಆಗಿ ನಾವು ಸಿಗಂದೂರು ಚೌಡೇಶ್ವರಿಗೆ ಹೋಗಿದ್ವಿ. ಬಿಕಾಸ್ ನಾವು ಯಾರೂ ಅದನ್ನು ನೋಡಿದ್ದಿಲ್ಲ, ನಾನು ಎಸ್ಪೆಷಲಿ ನೋಡಿದ್ದಿಲ್ಲ. ಸೊ ಆಂಟಿ ವಾಸ್ ದ ಮೇನ್ ರೀಸನ್ ನಾವು ಅಲ್ಲಿ ಹೋಗಿತ್ತು. ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್ that we were able to go there. Continuing on the topic, like off the topic actually, but I never thought any a stranger family actually. ನಾನು ನೇಸರ ನಾವೆಲ್ಲರೂ ಮೀಟ್ ಆಗಿದ್ದು ನಾನು ಕಾಲೇಜ್ ಸೇರ್ಕೊಂಡ್ಮೇಲೆ. ಬಟ್ ಇಟ್ ಈಸ್ ಸಚ್ ಅ ವಾರ್ಮ್ ಬಾಂಡ್. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಅಲ್ಲೋಗಿ. ಅವ್ರದ್ದು ಒಂದು ನಂಗೆ ಯಾವತ್ತೂ ಅನಿಸ್ಲೇ ಇಲ್ಲ ನಾನು ಬೇರೆಯವ್ರ ಮನೇಲಿದ್ದೀನಿ ಅಂತ. ಅಷ್ಟು ಚೆನ್ನಾಗಿ ನಮ್ಮನ್ನ ಆಂಟಿ ಆಗಲಿ, ಅಂಕಲ್ ಆಗಲಿ, ಅವರಷ್ಟೇ ಅಲ್ಲ ಅವ್ರ ರಿಲೇಟಿವ್ಸ್ ಕೂಡ ಎಷ್ಟು ಚೆನ್ನಾಗಿ ನಮ್ಮನ್ನ ಮಾತಾಡ್ಸಿದ್ರು, ನೋಡಿಕೊಂಡ್ರು ಅಂತ. ದಾರಿಯಲ್ಲಿ ಹೋಗ್ತಾ ನಾವು ಮನೆಯಿಂದ ಮಾಡ್ಕೊಂಡು ಬಂದಿದ್ವಿ. ಐ ಮೀನ್ ಆಂಟಿ ಮಾಡಿದ್ರು ಪುಳಿಯೋಗರೆ. ಸೊ ಪುಳಿಯೋಗರೆ ತಿಂದ್ಕೊಂಡು ಆಮೇಲೆ ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗಿದ್ದು ಸಿಗಂದೂರಿಗೆ ಬೈ ಲಾಂಚ್. ನಾನು ಫಸ್ಟ್ ಟೈಮ್ ಲಾಂಚಲ್ಲಿ ಹೋಗಿದ್ದು. ಜೀವನದಲ್ಲೇ ಫಸ್ಟ್ ಟೈಮ್ ಲಾಂಚ್ ನೋಡಿದ್ದು ನಾನು. ಆ ತಿಳಿ ನೀರು, ಆ ನೀರನ್ನೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು. ಇದು
ಆಲ್ಮೋಸ್ಟ್ ನಾವು ಸಿಗಂದೂರು ಮುಟ್ಟೋದ್ರೊಳಗಡೆ 2 ಗಂಟೆ ಆಗಿತ್ತು. 2 ಗಂಟೆ ಕರೆಕ್ಟ್ ನಾವು 2:15ಗೆ ಮುಚ್ಚುತ್ತೆ ದೇವಸ್ಥಾನ. ಸೊ ಆ ಟೈಮ್ಗೆ ಹೋಗಿದ್ವಿ. ರಶ್ ತುಂಬ ಅಂದರೆ ತುಂಬ ಕಡಿಮೆ ಇತ್ತು. ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಆಮೇಲೆ ನಾವು ಪ್ರಸಾದಕ್ಕೆ ಹೋದ್ವಿ. ಪ್ರಸಾದ ತುಂಬ ತೃಪ್ತಿಯಿಂದ ನಾವು ಉಂಡಿದ್ದು. ಬಿಕಾಸ್ ತುಂಬ ತುಂಬ ರುಚಿಯಾಗಿತ್ತು. ಪ್ರಸಾದ ಯಾವಾಗಲೂ ರುಚಿಯಾಗಿರುತ್ತೆ, ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ಡೆಲಿಷಿಯಸ್ ಪ್ರಸಾದಂ. ವೆಜಿಟೇಬಲ್ಸು ಸಿಗಂದೂರಿಗೆ ಅಲ್ಲಿ ಚೌಡೇಶ್ವರಿ ಪ್ರಸಾದ ಮಾಡೋಕ್ಕೆ ಎಷ್ಟೊಂದಿದೆ ಅಂತ ನೋಡಿ ಐ ಥಾಟ್ ಆಫ್ ಮೇಕಿಂಗ್ ವಿಡಿಯೋ ಆಫ್ ದಿಸ್ ಆಲ್ಸೋ. ಸೊ ಬರೋದ್ರೊಳಗಡೆ ನಮ್ದು ಏನು ಕತೆ ಆಗಿತ್ತು ಅಂದರೆ ವಿ ವರ್ ಸೋ ಟಯರ್ಡ್. ತುಂಬ ಟಯರ್ಡಾಗಿ ಹೋಗ್ಬಿಟ್ಟಿದ್ವಿ. ಅಷ್ಟರಲ್ಲೂ ಅಂಕಲ್ ಮತ್ತೆ ಡ್ರೈವ್ ಮಾಡಿದ್ರು. ನಾವು ನೆಕ್ಸ್ಟ್ ವಿ ವರ್ ಆನ್ ಟು ಅ ಜರ್ನಿ ಟು ಬಳೆ ಪದ್ಮಾವತಿ ದೇವಸ್ಥಾನ. ಅದು ಕೂಡ ಆಂಟಿದೇ ಸಜೆಷನ್ ಆಗಿತ್ತು. ದಟ್ ವಾಸ್ ಆಲ್ಸೋ ಅ ಸ್ಪ್ಲೆಂಡೆಡ್ ಎಕ್ಸ್ಪೀರಿಯನ್ಸ್. ಬಟ್ ಸ್ಟಿಲ್ ಅಂಕಲ್ಗೆ ಹ್ಯಾಟ್ಸ್ ಆಫ್, ಬಿಕಾಸ್ ಅಷ್ಟು ಡ್ರೈವ್ ಮಾಡೋದು. ಆಮೇಲೆ ಅಲ್ಲಿ ಸ್ವಲ್ಪ ರೋಡ್ ಸರಿ ಇಲ್ಲ, ಬಿಕಾಸ್ ನಾವು ಮೊಪ್ಪನೆ ಲಾಂಚ್ ಮೇಲೆ ಹೋಗಿದ್ದು ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ. ಸೊ ಅಲ್ಲಿ ಅಷ್ಟು ಚೆನ್ನಾಗಿಲ್ಲ ಅಂದ್ರೂ ಅಂಕಲ್ ತುಂಬ ಅಂದರೆ ತುಂಬ ಪೇಷನ್ಸಿಂದ ಡ್ರೈವ್ ಮಾಡಿದರು. ಈ ಒಂದು ವ್ಯೂ ಬಗ್ಗೆ ನಾನು ಹೇಳಲೇಬೇಕು. ಬ್ಯೂಟಿಫುಲ್ ಪ್ಲೇಸ್. ಇವತ್ತು ನಾನು ಕಣ್ಣು ಮುಚ್ಕೊಂಡು ಆರಾಮಾಗಿ ಅದನ್ನು ನೆನ್ಪು ಮಾಡ್ಕೋಬೋದು, ಆ ನೀರನ್ನ ಫೀಲ್ ಮಾಡ್ಕೋಬೋದು. ನನಗೆ ಮಮತಾಗೆ ಬೋತ್ ಆಫ್ ಅಸ್ ಕಮಿಂಗ್ ಫ್ರಮ್ ಲೈಕ್ ಬಳ್ಳಾರಿ, ಬೆಳಗಾಂ, 2 ಹಾಟ್ ಪ್ಲೇಸಸ್. ಇದು ಎಷ್ಟು ನಮಗೆ ಖುಷಿ ಆಯ್ತಂತ ನಾವು ಹುಚ್ಚರಾಗಿ ಹೋಗ್ಬಿಟ್ಟಿದ್ವಿ ಅದನ್ನು ನೋಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ ಅಂಕಲ್ ಮತ್ತು ಆಂಟಿ ಒತ್ತಾಯದಿಂದ ಇರಿಸ್ಕೊಂಡಿದ್ದು. ಬಿಕಾಸ್ ಅವ್ರ ಪ್ರಕಾರ ನಾವು ಮನೇಲೇ ಚೆನ್ನಾಗಿದ್ದಿಲ್ಲ, ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಟೈಮ್ ಅಂತ. ನೆಕ್ಸ್ಟ್ ಡೇ ಅಂಕಲ್ ನಮಗೆ ಅವರು ತುಂಬ ಚೆನ್ನಾಗಿ ಬೋಂಡ ಮಾಡಿಕೊಡ್ತಾರೆ. ಸೊ ಅವ್ರು ನಮಗೆ ಬೋಂಡ ಮಾಡಿಕೊಟ್ಟಿದ್ರು. ಚಿತ್ರಾನ್ನ, ಮಂಡಕ್ಕಿ ಒಗ್ಗರಣೆ ಮತ್ತು ಬೋಂಡ ತಿಂದಿದ್ವಿ ನಾವು ಅವತ್ತು ತಿಂಡಿಗೆ. ಮತ್ತು ಮಧ್ಯಾಹ್ನ ಆಂಟಿ ಸ್ಪೆಷಲ್ ಮುದ್ದೆ ಬಸ್ಸಾರು. ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಬಸ್ಸಾರು ತಿಂದಿದ್ದು. ಸೊ ಮುದ್ದೆ ಬಸ್ಸಾರು ತಿನ್ಕೊಂಡ್ವಿ. ಅವತ್ತಿನ ದಿನ ಸಂಜೆ ನಾವು ಆಂಟಿ ಅಂಗಡಿಗೆ ಹೋಗಿದ್ವಿ. ಆಂಟಿದೊಂದು ಅಂಗಡಿ ಇದೆ. ಸೊ ಆಂಟಿ ಅಂಗಡಿಗೆ ಕರ್ಕೊಂಡೋಗಿದ್ರು. ಫಸ್ಟ್ ಡೇಯಿಂದ ಪೆಂಡಿಂಗ್ ಇತ್ತು ಪ್ಲ್ಯಾನ್ ಅದು. ಸೊ ಅದನ್ನೊಂದು ಮುಗಿಸ್ಕೊಂಬರೋಣ ಅಂತ ಆಂಟಿ ಅಂಗಡಿಗೆ ಹೋಗಿದ್ವಿ. ಆಂಟಿ ಅಂಗಡಿ ಎಲ್ಲ ನೋಡಿಕೊಂಡು ಅಲ್ಲಿ ಸ್ವಲ್ಪ ತಿದ್ದು ಎಲ್ಲ ಏನೇನು ತೊಗೋಬೇಕು ಎಲ್ಲ ತೊಗೊಂಡು ಆಮೇಲೆ ನಾವು ಹೋಗಿದ್ದು ಅಲ್ಲೊಂದು ಚಾಟ್ ಶಾಪ್ ಇತ್ತು. ಜ್ಯೂಸ್ ಶಾಪ್, ಚಾಟ್ ಶಾಪ್ ನಂಗೆ ನೆನಪಿಲ್ಲ. ಸೊ ಅಲ್ಲಿ ಹೋಗಿ ವಿ ಡ್ರ್ಯಾಂಕ್ ಜಿಂಜರ್ ಸೋಡಾ. ನೇಸರ ಯಾವಾಗಲೂ ಹೇಳ್ತಾಯಿದ್ಲು ಜಿಂಜರ್ ಸೋಡಾ ಅಂತ. ನನಗಿಷ್ಟ ಇಲ್ಲ ಜಿಂಜರ್ ಅಂತ ಹೇಳ್ತಾಯಿದ್ದೆ. ಬಟ್ ಐ ಮಸ್ಟ್ ಸೇ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸೋಡಾಸ್ ಎವರ್ ಡ್ರಂಕ್ ಇನ್ ಮೈ ಲೈಫ್. ಚಾಟ್ಸ್ ತಿನ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮತ್ತು ಮಮತಾ ಶಿವಮೊಗ್ಗದಿಂದ ಹೊರಟಿದ್ವಿ. ಅಂಕಲ್ ಆಂಟಿ ಅಲ್ಲಿ ಬಂದು ನಮಗೆ ಡ್ರಾಪ್ ಮಾಡಿದ್ರು. ನಂಗೆ ನಿಜವಾಗ್ಲೂ ಎಲ್ಲರ ಕಣ್ಣಲ್ಲೂ ನೀರಿತ್ತು. ಸೊ ನಾವು ಆಲ್ಮೋಸ್ಟ್ ಎಲ್ಲರೂ ವರ್ಜ್ ಆಫ್ ಬರ್ಸ್ಟಿಂಗ್ ಔಟಲ್ಲಿದ್ವಿ. ಸೊ ನಮಗೆಲ್ಲ ತುಂಬ ಇಟ್ ವಾಸ್ ಎಮೋಷ್ನಲ್ ಟು ಲೀವ್ ಆ್ಯಂಡ್ ಕಮ್. ಬಿಕಾಸ್ ನಮಗೊಂಥರ ಮನೆ ಥರನೇ ಇತ್ತು. ನಾವು ಹೋಗೋ ಹಿಂದಿನ ದಿನ ರಾತ್ರಿ ಅಂಕಲ್ ನಮಗೋಸ್ಕರ ಕವನ ಬರ್ತಿದ್ರು, ನನಗೋಸ್ಕರ ಮತ್ತು ಮಮತಾಗೋಸ್ಕರ. ಐ ರಿಯಲಿ ಫೆಲ್ಟ್ ಸೋ ಸ್ಪೆಷಲ್. ಯಾರೋ ನಿಮಗೋಸ್ಕರ ಕವನ ಬರೀತಿದ್ದಾರೆ, ಅದು ನೀವು ಅವ್ರಿಗೆ ಹುಟ್ಟಿದವರಲ್ಲ, ಮಾಡಿದವರಲ್ಲ, ಏನೂ ಅಲ್ಲ. ನನಗೆ ಮಮತಾಗೆ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಆವತ್ತಿನ ದಿನ, ಐ ಮಸ್ಟ್ ಸೇ. ಹಸಿರು ತಂಬೆಲೆಗಳ ಕಾನನ, ಅದರೊಳು ಒಂದು ಪುಷ್ಪವನ, ನಿನ್ನ ನೆನಪಿನ ದೋಣಿಗಳು ನಮ್ಮ ಪಯಣ, ಅನುದಿನವೂ ಉನುಗುತ್ತಿದೆ ನಮ್ಮ ಮನ, ಮೇಘನ ಮೇಘನ ಹೋಗಿ ಬಾ ನಮ್ಮ ಮೇಘನ. ಜೀವನದ ನಿಜ ಪಥ, ನಮ್ಮ ಮನೆಯೊಳು ಮನದೊಳು ನೀ ನಡೆದ ಪಥ, ಸಂಗೀತದ ಸಪ್ತ ಸ್ವರಗಳ ಪಥ, ಸಂತಸದಿಂದ ಸಾಗಲಿ ನಿನ್ನ ಜೀವನದ ರಥ,
ಸದಾ ನಗು ನಗುತ್ತಲಿ ಇರು ಮಮತ, ನಿನಗಿದೆ ನಮ್ಮೆಲ್ಲರ ಸಹಮತ, ಹೋಗಿ ಬಾ ನಮ್ಮ ಮಮತ. So yes, here our Shimoga trip comes to an end. It was a really special trip and very close to my heart. Thank you so much. ನೇಸ್ರಾಗ್ ಫಸ್ಟ್ ಥ್ಯಾಂಕ್ ಯು ಹೇಳಬೇಕು. ಆ್ಯಂಡ್ ಆಫ್ಕೋರ್ಸ್ ಆಂಟಿ, ಅಂಕಲ್, ನಿಹಾರಿಕಾ, ಪಾಪು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್. ವಿ ವರ್ really happy being there. Thank you. Also, thank you for watching. Bye.